ಕಾಲ ಬದಲಾಗಿರಬಹುದು, ಪ್ರಜೆಗಳ ಆಡಳಿತ ಈಗ ಇರಬಹುದು, ಆದರೂ ಮೈಸೂರು ರಾಜರು ಕೊಟ್ಟಂತಹ ಕೊಡುಗೆ ಅದು ಮೈಸೂರು ಅಂತಲ್ಲ, ಇಡೀ ನಾಡಿನ ಜನರ ಹೃದಯದಲ್ಲಿ ಅದು ಚಿರಸ್ಥಾಯಿ. ಮಹಾರಾಜರು ಅಂದರೆ ಆ ಸ್ಥಾನ, ಮಾನ, ಆ ಗೌರವ ಇವತ್ತಿಗೂ ನಾಡಿನ ಎಲ್ಲ ಜನರಲ್ಲಿದೆ. ಆ ಜವಾಬ್ದಾರಿ ಅಥವಾ ಆ ಗೌರವ ಅದನ್ನು ನಿಭಾಯಿಸ್ಕೊಂಡು ಹೋಗೋದು ನಿಮ್ಗೆ ಸವಾಲು ಅಂತ ಅನಿಸಿದೆಯಾ ಯಾವತ್ತಾದರೂ, ಅಥವಾ ಅದ್ರ ಬಗ್ಗೆ ಏನು ಭಾವನೆ ಇದೆ ಸರ್? ಅಂದಿನ ಕಾಲದಲ್ಲಿ ಅವರು ಮಹಾರಾಜರು ಮಾಡಿರುವಂಥದ್ದು ಕೆಲಸ ಭವಿಷ್ಯದಲ್ಲಿ ಯಾರೋ ಒಬ್ಬರು ಉತ್ತರಾಧಿಕಾರಿ ಬಂದು ಅವ್ರಿಗೆ ಲಾಭ ಆಗಬೇಕು ಅಂತ ಅವ್ರು ಮಾಡಿರಲ್ಲ. ಅವರು ಅಂದಿನ ಕಾಲದಲ್ಲಿ ಅವ್ರ ಪ್ರಜೆಗೆ ಮತ್ತು ಭವಿಷ್ಯದ ಒಂದು ಮೈಸೂರಿಗೆ ಇದು ಲಾಭ ಆಗಲಿ, ಅವ್ರ ಹಿತಕ್ಕಾಗಿ ಎಲ್ಲ ಸಂಸ್ಥೆಗಳು ಲಾಭ ಆಗಲಿ, ಎಲ್ಲ ಕೆಲಸಗಳು ಲಾಭ ಆಗಲಿ ಅಂತ ಅವ್ರು ಮಾಡಿರೋದು. ನನಗೋಸ್ಕರ ಅಥವಾ ನಮ್ಮ ಮನೆತನದಗೋಸ್ಕರ ಮಾಡಿಲ್ಲ ಅವರು. ಇವತ್ತು ಏನೂ ಇಲ್ಲ ಅದು ಅಂತ. ರಾಜವಂಶಸ್ಥರು ಬರೋ ಹೆಸರಿನಲ್ಲಿ, ಅಧಿಕೃತವಾಗಿ ನಮಗೇನು ಪದವಿ ಇಲ್ಲ, ಸಂವಿಧಾನದ ಚೌಕಟ್ಟಿನಲ್ಲಿ ನಮಗೆ ವಿಶೇಷವಾದಂಥ ಏನೂ ಹಕ್ಕಿಲ್ಲ. ನಾವು ಸಾಮಾನ್ಯವಾದಂಥ ಪ್ರಜೆ ಒಪ್ಕೊಂಡಿರೋದು ಒಳ್ಳೆಯದು, ಅದೇ ಚೌಕಟ್ಟಿನಲ್ಲಿ ನಾವು ಕೂಡ ಮುಂದುವರಿತಾ ಇರೋದು. ಸೊ ನಮಗೆ ಅದೆಲ್ಲನೂ ಆ ಕೊಡುಗೆಯನ್ನು ನಾನು ರಾಜ್ಯದ ಜನರ ಒಂದು ಆಸ್ತಿ ಅದು. ನಾವು ಎಲ್ಲರೂ ಜೊತೆಗೆ ಅದನ್ನ ಕಾಪಾಡಬೇಕಾಗಿದೆ, ಜೊತೆಗೆ ಅದನ್ನ ಆಚರಿಸಬೇಕಾಗಿದೆ, ಜೊತೆಗೆ ಅದರ ರಕ್ಷಣೆ ಮಾಡಬೇಕಾಗಿದೆ. ನನ್ನದು ಬರೀ ನಂದಲ್ಲ, ಅದು ಇಡೀ ನಾಡಿಗೆ ಕೊಟ್ಟಿರುವಂಥದ್ದು ಕೊಡುಗೆ ಅದು. ನಿಜ. ಇನ್ನು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಮುಗಿಸಿ ಬರುವಾಗ ಒಂದು ಬೆಳ್ಳಿ ಬಾಗಿಲು ಕಾಣಿಸುತ್ತೆ ಸರ್. ಆ ಬಾಗಿಲಿನ ಒಳಗೆ ಏನಿದೆ ಅಂತ ಹೇಳಿ? ಇನ್ನೊಂದು ರೂಮ್ ಅದೇ, ಅಷ್ಟೇ, ಏನಿಲ್ಲ ಅಲ್ಲಿ. ಅದು ಮಹಾರಾಜರ ಅಂದರೆ ಅರಮನೆಯವರ ಖಾಸಗಿ ಜಾಗನ ಅದು? ಅರಮನೆಯಲ್ಲಿ ಮಹಾರಾಜರು ಎಲ್ಲಿರ್ತಾರೆ, ಯಾವ ಜಾಗದಲ್ಲಿ ಇರ್ತಾರೆ, ಅವರ ಕುಟುಂಬ ಎಲ್ಲಿರುತ್ತೆ ಅನ್ನುವಂತಹ ಸಹಜ ಕುತೂಹಲ ಅಷ್ಟು ದೊಡ್ಡ ಅರಮನೆಯಲ್ಲಿ. ಹೌದು, ಬಹಳ ದೊಡ್ಡದು ಅರಮನೆಯಲ್ಲಿ, ಎರಡು ಮಾತಿಲ್ಲ. ಆದರೆ ನಿಮಗೆ ಬೆಳ್ಳಿ ಬಾಗಿಲಿಂದ ಇರೋದು ಇನ್ನೊಂದು ರೂಮ್ ಇದೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ನಮ್ಮ ಏನು ನಾವು ರೆಸಿಡೆನ್ಷಿಯಲ್ ಪೋರ್ಷನ್ ಅಂತ ಏನು ಹೇಳ್ತೀವಿ, ಮಧ್ಯದಲ್ಲಿ ಕನ್ನಡಿ ತೊಟ್ಟಿತಾವೆ. ಎಲ್ಲರೂ ನೋಡಿರ್ತೀರ ಪೂಜೆಗಳಲ್ಲಿ, ನಮ್ಮ ಮದುವೆ ಫೋಟೋಗಳಲ್ಲೆಲ್ಲ ನೋಡಿರ್ತೀರ ಕನ್ನಡಿ ತೊಟ್ಟಿದ್ದು. ನಿತ್ಯ ನಮ್ಮ ಪೂಜೆಗಳೆಲ್ಲ ಆಗೋದಲ್ಲೇನೆ. ಅದ್ರ ಸುತ್ತಮುತ್ತ ಎಲ್ಲ ಕೊಠಡಿಗಳಿದ್ದಾವೆ. ಅಲ್ಲಿ ನಾವು ಒಂದು ಭಾಗ, ನಾನು, ನಮ್ಮ ಹೆಂಡತಿ, ನಮ್ಮ ಇಬ್ಬರು ಮಕ್ಕಳು ಇರ್ತೀವಿ. ನಮ್ಮ ತಾಯಿಯವರು ಕೂಡ ಅಲ್ಲೇ ಇರ್ತಾರೆ. ಅದು ರೆಸಿಡೆನ್ಷಿಯಲ್ ಅಂತ ಆ ಭಾಗ ಇಟ್ಕೋತೀವಿ ಅಷ್ಟೇ. ಆದರೆ ಪ್ಯಾಲೇಸಲ್ಲಿ ಅಧಿಕೃತವಾಗಿ ಇದು ರೆಸಿಡೆನ್ಷಿಯಲ್ ಪೋರ್ಷನ್ ಅಂತ ಏನಿಲ್ಲ. ಒಂದು ಕೊಠಡಿ ಇನ್ನೊಂದು ಕೊಠಡಿಗೆ ಓಪನ್ ಆಗ್ತಾ ಹೋಗ್ತಾ ಇರತ್ತಲ್ಲಿ. ನಾವು ಇಷ್ಟು ಒಂದು ಭಾಗ ಕ್ಲೋಸ್ ಆಫ್ ಮಾಡಿಕೊಂಡು ಇದು ನಮ್ಮ ರೂಮ್ ಅಂತ ಹೇಳ್ಕೋಬೇಕಷ್ಟೆ. ಅದು ಅರಮನೆ ಆ ಥರ, ಏನು ಮಾಡೋಕ್ಕಾಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.